ನಮಸ್ಕಾರ ವೀಕ್ಷಕರೇ, ವಿಶ್ವದರ್ಶನ ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ಭಾವನಾ ಹೆಗಡೆ. ಇದೀಗ ಹೆಡ್ಲೈನ್. ಕೂಡಿರುವುದಿಲ್ಲಿ ಶಿಲ್ಪಿಗಳ ಕೂಟ, ಆಡುವರಲ್ಲಿ ಉಳಿ ಸುತ್ತಿಗೆಯಾಟ, ಮನಸೆಳೆದು ಓಡುವುದತ್ತ ಕಣ್ಣೋಟ. ಮುಂಡಗೋಡಿನಲ್ಲೊಂದು ಪುಟ್ಟ ನೇಪಾಳ, ಟಿಬೇಟಿಯನ್ನರಿಗೆ ತಾಗಿದ ಚೀನಾದ ಝಳ, ನೆಲೆಕೊಟ್ಟ ಕರ್ನಾಟಕವೇ ಇವರ ಬದುಕಿನ ಜೀವಾಳ. ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಸಿಬಿಎಸ್ಇ ಶಾಲೆಯ 10ನೇ ತರಗತಿಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಶ್ರೀ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಪರೀಕ್ಷೆ ಮುಗಿದಾಗ ನಾವು ಅತ್ಯುತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೆವು. ಅದರಂತೆ ನಾವು ಫಲಿತಾಂಶ ಪಡೆದಿದ್ದೇವೆ. ಇದರ ಶ್ರೇಯ ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಶಿಕ್ಷಕರಿಗೆ ಸಲ್ಲಬೇಕು ಎಂದರು. It was surprising result for us. We are confident that definitely we will score, we will be on top among these regional schools. We stand first position in the state and national level third position. 10ನೇ ತರಗತಿಯಲ್ಲಿ 500ಕ್ಕೆ 495 ಅಂಕ ಗಳಿಸಿ ರಾಷ್ಟ್ರಮಟ್ಟದಲ್ಲಿ 3ನೇ ಸ್ಥಾನ, ರಾಜ್ಯ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಶ್ರೀನಿಧಿ ಭಟ್, ಶಾಲೆಗೆ ದ್ವಿತೀಯ ಸ್ಥಾನ ಪಡೆದ ಸೃಷ್ಟಿ ಹೆಬ್ಬಾರ್ ಮತ್ತು ತೃತೀಯ ಸ್ಥಾನ ಪಡೆದ ಶ್ರಾವ್ಯ ಹೆಗಡೆ ಇವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿಬಿಎಸ್ಇ ಮುಖ್ಯಾಧ್ಯಾಪಕಿ ಮಹಾದೇವಿ ಭಟ್, ಸಹ ಮುಖ್ಯಾಧ್ಯಾಪಕಿ ಆಜ್ಮಾ ಶೇಖ್, ಪಾಲಕರು, ಶಿಕ್ಷಕರು ಹಾಗೂ ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸಭಾಭವನದಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕ ಮತ್ತು ಖ್ಯಾತ ತಾಳಮದ್ದಲೆ ಅರ್ಥಧಾರಿ ಶ್ರೀ ಎಂಎನ್ ಹೆಗಡೆ ಹಳವಳ್ಳಿ ಮಾತನಾಡಿ, ಆಧುನಿಕ ಜಗತ್ತಿನಲ್ಲಿ ನಮಗೆ ಜ್ಞಾನವೇ ಅತ್ಯಮೂಲ್ಯವಾದದ್ದು. ನಾವು ನಮ್ಮ 25 ವರ್ಷಗಳಲ್ಲಿ ಮುಂದಿನ 75 ವರ್ಷಗಳ ಜೀವನಕ್ಕೆ ಸಾಕಾಗುವಷ್ಟು ಜ್ಞಾನವನ್ನ ಸಂಪಾದಿಸಬೇಕು ಎಂದರು. ಪವಿತ್ರಂ ಇಹ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದದ್ದು ಈ ಪ್ರಪಂಚದಲ್ಲಿ ಮತ್ಯಾವುದೂ ಇಲ್ಲ. ಈ 25 ವರ್ಷಗಳ ಒಳಗೆ ನೀವು ಈ ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು. ಎಂತಹ ಜ್ಞಾನ ಆಗಿರಬೇಕು ಅದು ಅಂದರೆ, ನಮ್ಮ ಮುಂದಿನ 75 ವರ್ಷ ಮತ್ತೆ ಜ್ಞಾನಕ್ಕಾಗಿ ನಾವು ಎಲ್ಲೆಲ್ಲಿಯೂ ಅಲದಾಡುವ ಸಂದರ್ಭ ಬರಬಾರದು. ಈ ಸಂದರ್ಭದಲ್ಲಿ 2024-25ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ನೀಡುವ ಮೂಲಕ ಸಾಂಕೇತಿಕವಾಗಿ ಅರ್ಥಚಿಂತನ ಎನ್ನುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಶ್ರೀ ಹರಿಪ್ರಕಾಶ್ ಕೋಣೆಮನೆ, ಕಾಲೇಜಿನ ಪ್ರಾಂಶುಪಾಲ ಡಿಕೆ ಗಾಂವ್ಕರ್, ಉಪಪ್ರಾಚಾರ್ಯ ನಾಗರಾಜ್ ಹೆಗಡೆ, ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು. ವಿಶ್ವದರ್ಶನ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಪುಸ್ತಕ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಶ್ರೀ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಉತ್ತಮ ಫಲಿತಾಂಶ ಮತ್ತು ವಿದ್ಯಾರ್ಥಿಗಳ ಯಶಸ್ಸಿಗಾಗಿ ಇಲ್ಲಿ ಸ್ಪರ್ಧಾತ್ಮಕ ಶಿಕ್ಷಣದ ತರಬೇತಿಯನ್ನು ಪ್ರಾರಂಭಿಸಿದ್ದೇವೆ. ಶಿಕ್ಷಕರು ಹೇಳಿದ್ದನ್ನು ಪ್ರಾಮಾಣಿಕವಾಗಿ ಕೇಳುವುದರಿಂದ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ ಎಂದರು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗೆ ಅಗತ್ಯವಾದ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಿಕೆ ಗಾಂವ್ಕರ್, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಬಿಸಿಎ ವಿದ್ಯಾರ್ಥಿಗಳಿಗಾಗಿ ಪ್ರತಿಬಿಂಬ ಎಂಬ 4 ದಿನದ ಕಾರ್ಯಕ್ರಮವನ್ನ ಆಯೋಜಿಸಿದ್ದು, ಆಹಾರ ಮೇಳ, ಆಟೋಟಗಳು, ಮನೋರಂಜನೆ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಕೊನೆಯ ದಿನದಂದು ಅತಿಥಿಯಾಗಿ ಆಗಮಿಸಿದ್ದ ಶಿರಸಿಯ ಮಾರಿಕಾಂಬಾ ಕಾಲೇಜಿನ ಪ್ರಾಂಶುಪಾಲ ಶ್ರೀ ಬಾಲಚಂದ್ರ ಭಟ್ ಮಾತನಾಡಿ, ಜ್ಞಾನ ನಮ್ಮ ಉತ್ತಮ ಶಕ್ತಿ, ಅದನ್ನು ಸಂಗ್ರಹಿಸುವ ಪ್ರವೃತ್ತಿ ನಮ್ಮಲ್ಲಿರಬೇಕು. ಕ್ರಿಯಾಶೀಲರಾಗಿ ಸದಾ ಉತ್ಸಾಹಿಯಾಗಿದ್ದು ಕರ್ತವ್ಯವನ್ನು ಶ್ರದ್ಧೆಯಿಂದ ಸರಿಯಾಗಿ ನಿರ್ವಹಿಸಿದರೆ ಅದರಿಂದ ಭವಿಷ್ಯ ಉಜ್ವಲವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಿವಿಧ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷ ಶ್ರೀ ಹರಿಪ್ರಕಾಶ್ ಕೋಣೆಮನೆ, ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲ ಎಸ್ಎಲ್ ಭಟ್, ಬಿಸಿಎ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಚೀನಾದ ದಾಳಿಗೆ ತತ್ತರಿಸಿದ ಟಿಬೇಟಿಯನ್ನರು ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ಪರದಾಡುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಆಶ್ರಯ ನೀಡಿದ್ದು ಭಾರತ. ನಿರಾಶ್ರಿತರಿಗೆ ನೆಮ್ಮದಿಯ ಬದುಕನ್ನ ನೀಡಿದ ಈ ನಮ್ಮ ಮಣ್ಣಿನ ಗುಣವನ್ನ ಅನ್ಯ ಜನರು ಪೂಜಿಸ್ತಾರೆ. ಮುಂಡಗೋಡಿನಲ್ಲಿ ನೆಲೆಸಿರುವ ಟಿಬೇಟಿಯನ್ನರ ಬಗ್ಗೆ ತಿಳಿದುಕೊಳ್ಳಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡ್ಕೊಂಬರೋಣ ಬನ್ನಿ.
ನೋಡಿದಷ್ಟು ಉದ್ದಕ್ಕೂ ಹಸಿರು, ಸಣ್ಣ ಪುಟ್ಟ ಅಂಗಡಿಗಳು, ಪಟ್ಟಣದ ನಡುವೆ ಜನಸಾಮಾನ್ಯರ ಮಧ್ಯೆ ಕೆಂಪು ಹಳದಿ ಉಡುಗೆ ತೊಟ್ಟ ಬೌದ್ಧ ಸನ್ಯಾಸಿಗಳು. ಇದು ನೇಪಾಳ ಅಥವಾ ಟಿಬೆಟ್ ಅಲ್ಲ, ಕರ್ನಾಟಕ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ತಟ್ಟಿಹಳ್ಳಿಯಲ್ಲಿರುವ ಟಿಬೆಟಿಯನ್ ಕಾಲೋನಿ. ಮುಂಡಗೋಡಿನಲ್ಲಿ ವಾಸಿಸುತ್ತಿರುವ ಟಿಬೆಟಿಯನ್ನರು 1958ರಲ್ಲಿ ಚೀನಾದಿಂದ 14ನೇ ದಲೈ ಲಾಮಾ ನೇತೃತ್ವದಲ್ಲಿ ಭಾರತಕ್ಕೆ ಬಂದರು. ಚೀನಾದಿಂದ ತಪ್ಪಿಸಿಕೊಳ್ಳಲು ಅವರು ಭಾರತದಲ್ಲಿ ಆಶ್ರಯ ಪಡೆದರು. ಕರ್ನಾಟಕ ಸರ್ಕಾರವು ಹಾಸನ, ಕುಶಾಲನಗರ, ಚಾಮರಾಜನಗರ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನಲ್ಲಿ ಟಿಬೆಟಿ ಶರಣಾರ್ಥಿಗಳಿಗೆ ವಸತಿ ಕಲ್ಪಿಸಿತು. ಮುಂಡಗೋಡಿನ ಟಿಬೆಟಿಯನ್ನರು ಲಾಮಾ ಬೌದ್ಧ ಧರ್ಮವನ್ನು ಅನುಸರಿಸಿದ್ದಾರೆ. ಅವರು ಪೂಜಿಸುವ ಮುಖ್ಯ ಲಾಮಗಳಾದ ಪದ್ಮಸಂಭವ, ತಾರಾದೇವಿ, ಮಂಜುಶ್ರೀ, ವಜ್ರಪಾಣಿ ಎಂಬ ದೇವತೆಗಳನ್ನು ಬೌದ್ಧರು ನಂಬಿದ್ದಾರೆ. ಮುಂಡಗೋಡಿನ ಟಿಬೆಟಿಯನ್ ಮಠಗಳಲ್ಲಿ ಪ್ರವೇಶ ಪಡೆದ ಲಾಮಗಳು ತತ್ವಶಾಸ್ತ್ರ, ಧರ್ಮಶಾಸ್ತ್ರ, ಪಾಳಿ ಮತ್ತು ಟಿಬೆಟಿಯನ್ ಭಾಷೆಗಳನ್ನು 12 ವರ್ಷಗಳ ಕಾಲ ಅಧ್ಯಯನ ಮಾಡುತ್ತಾರೆ. ಅಧ್ಯಯನ ಮುಗಿಸಿದ ನಂತರ ಈ ಲಾಮಾಗಳು ಬೌದ್ಧ ಧರ್ಮವನ್ನು ಇನ್ನಷ್ಟು ಜನರಿಗೆ ಪ್ರಚಾರ ಮಾಡಲು ಭಾರತದ ಇತರ ಭಾಗಗಳಿಗೂ ಮತ್ತು ವಿದೇಶಗಳಿಗೂ ಪ್ರವಾಸಿಸುತ್ತಾರೆ ಮತ್ತು ಬಿಡುವಿನ ಸಮಯದಲ್ಲಿ ಫುಟ್ಬಾಲ್ ಮತ್ತು ವಾಲಿಬಾಲ್ ಆಟಗಳಲ್ಲಿ ಭಾಗವಹಿಸುತ್ತಾರೆ. ಟಿಬೆಟಿಯನ್ನರು ಮುಂಡಗೋಡಿನಲ್ಲಿ ಕ್ಯಾಂಪುಗಳಾಗಿ ವಾಸಿಸುತ್ತಾರೆ. ಪ್ರತಿ ಕ್ಯಾಂಪಿನಲ್ಲಿ ಅವರ ಚಿಂತನೆ, ಜೀವನ ಶೈಲಿಗೆ ಅನುಗುಣವಾಗಿ ಮನೆಗಳಿವೆ. ಹಾಗೆಯೇ ಕೃಷಿಯೊಂದಿಗೆ ಇವರ ಮುಖ್ಯ ಬೆಳೆಗಳಾದ ಕಬ್ಬು, ಅಡಿಕೆ, ಮಾವಿನ ತೋಟ ಹಾಗೂ ಪಶುಪಾಲನೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ನಾವು ಇಲ್ಲಿ ಟಿಬೆಟಿ ಕಾಲೋನಿ ಬಂದು 1968ದಾಗ ಬಂದೇವ್ರಿ. ಆವಾಗ ಇದು ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೂರ್ತಿ ಅಡವಿ ಇತ್ತು. ಆಮೇಲೆ ಎಲ್ಲ ಸಂಕುಲಿ ಮಾಲಿ ನಮ್ಮ ಹತ್ತಿಗೆ ಮಾಡಿ ಆಮೇಲೆ ಎಲ್ಲ ರೋಡ್ ಆಗಲಿ ಏನಾಗಲಿ ಇನ್ಪುರಿ ಕರೆಂಟ್ ಏನು ಎಲ್ಲದು ಕೊಡ್ತಾರ. ಸೊಸೈಟಿದು ಸಾಲ ಕೊಡ್ತಾರ. ನಿಮ್ಮ ಮಂದಿಗೆ ಇದ್ದಿದ್ದು ಪೂರ್ತಿ ರೇಷನ್ ಕಾರ್ಡ್ ಐತಿ. ಆಮೇಲೆ ಇದು ಎಲ್ಲಾನು ಏನೈತಿ ಇಲ್ಲ ಕೊಡ್ತಾರ. ಟಿಬೆಟಿಯನ್ನರ ಉಡುಪು, ಸಂಸ್ಕೃತಿ ಮತ್ತು ಜೀವನ ಶೈಲಿಯಲ್ಲಿಯೂ ಅವರ ಪ್ರತಿಬಿಂಬ ಕಂಡುಬರುತ್ತದೆ. ಇಲ್ಲಿಯ ಪುರುಷರು ಸಾಮಾನ್ಯವಾಗಿ ಜುಬ್ಬ ಎಂಬ ಉದ್ದದ ಕೋಟು ತೊಡುತ್ತಾರೆ. ಜುಬ್ಬ ತೊಡುವಾಗ ಕೆಲವೊಮ್ಮೆ ಒಂದು ಕೈ ಹೊರಗೆ ಬಿಟ್ಟಿರುತ್ತಾರೆ. ಬಟ್ಟೆಗಳ ಬಣ್ಣಗಳು ಬಹುಮಟ್ಟಿಗೆ ಕಂದು, ನೇರಳೆ ಮುಂತಾದ ಗಾಢ ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಟಿಬೆಟಿಯನ್ನರು ಮುಂಡಗೋಡಿನಲ್ಲಿ ಸುತ್ತಮುತ್ತಲಿರುವ ಇತರ ಸಮುದಾಯದ ಜನರೊಂದಿಗೆ ಶಾಂತಿ ಮತ್ತು ಸ್ನೇಹಯುತ ಸಂಬಂಧ ಹೊಂದಿದ್ದಾರೆ. ಅವರು ತಮ್ಮ ಪರಂಪರೆ ಉಳಿಸಿಕೊಂಡಿದ್ದರೂ ಸ್ಥಳೀಯ ಸಂಸ್ಕೃತಿಯನ್ನು ಗೌರವಿಸುತ್ತಾರೆ. ಹಾಗೆಯೇ ಕೆಲವೊಮ್ಮೆ ಸ್ಥಳೀಯರಿಗೆ ಸಹಾಯ ಮಾಡುವುದರೊಂದಿಗೆ ಸಾಮಾಜಿಕ ಸಂಬಂಧವನ್ನು ಸದೃಢಪಡಿಸಿದ್ದಾರೆ. ವಿಷ್ಣು ಲಮಾಣಿ ಜೊತೆ ವಿಶ್ವದರ್ಶನ ನ್ಯೂಸ್ ಟೈಮ್, ಮುಂಡಗೋಡು. ಭಾರತೀಯ ಸಂಸ್ಕೃತಿಯು ಜಗತ್ತಿಗೆ ಹರಡುವಲ್ಲಿ ಶಿಲ್ಪಕಲೆಯ ಪಾತ್ರವೂ ಇದೆ. ಪರಂಪರೆಯಿಂದ ಬಂದ ಈ ಕಲೆ ಶ್ರೇಷ್ಠ ಕೌಶಲದಿಂದ ಕೂಡಿದ್ದು ಬಹು ಬೇಡಿಕೆ ಹೊಂದಿದೆ. ಈ ಕಲೆಯನ್ನ ದೇಶ ವಿದೇಶಗಳಿಗೆ ತಲುಪಿಸುವ ಪ್ರಯತ್ನ ಮಾಡಿದ ಕಲಾ ಕೇಂದ್ರದ ಬಗ್ಗೆ ತಿಳಿಸ್ಕೊಡ್ತೀವಿ, ಬನ್ನಿ. ಶಿಲ್ಪಕಲೆ ಜಗತ್ತಿಗೆ ಭಾರತೀಯರ ಅದ್ಭುತವಾದ ಕೊಡುಗೆ. ಇಂದಿನ ದಿನಗಳಲ್ಲಿ ಈ ಕಲೆಯಲ್ಲಿ ಆಧುನಿಕತೆಯ ಸ್ಪರ್ಶ ಕೊಟ್ಟು ಮುನ್ನಡೆಯುತ್ತಿರುವುದು ಯಲ್ಲಾಪುರ ಪಟ್ಟಣದಲ್ಲಿರುವ ಬಿಕ್ಕುಗುಡಿಗಾರ ಕಲಾ ಕೇಂದ್ರ. ಇದು ಕರಕುಶಲ ಮತ್ತು ಶಿಲ್ಪಕಲೆಯ ಕೆಲಸಗಳಿಗೆ ಪ್ರಸಿದ್ಧವಾಗಿದೆ. ಪರಂಪರೆಯಿಂದ ಬಂದ ವೃತ್ತಿಯನ್ನು ಅರುಣ ಗುಡಿಗಾರ ಮತ್ತು ಸಂತೋಷ್ ಗುಡಿಗಾರ ಸಹೋದರರು ಮತ್ತು ಅವರ ಕುಟುಂಬದವರು ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ. ಈ ಕಲಾ ಕೇಂದ್ರವು ಮರ, ಕಲ್ಲು, ಫೈಬರ್,
ಕ್ಯಾನ್ವಾಸ್ ಬಟ್ಟೆಯ ಮೇಲಿನ ಕಲೆ ಮೊದಲಾದವುಗಳಿಗೆ ಪ್ರಸಿದ್ಧವಾಗಿದೆ. ಬಿಕ್ಕುಗುಡಿಗಾರ ಕಲಾ ಕೇಂದ್ರದಲ್ಲಿ ಪ್ರಾಚೀನ ಭಾರತೀಯ ಕಲೆಯ ಶೈಲಿಗಳಾದ ಕದಂಬ ಮತ್ತು ಹೊಯ್ಸಳರ ಶೈಲಿಯೊಟ್ಟಿಗೆ ಗುಡಿಗಾರ ಶೈಲಿಯ ಶಿಲ್ಪಗಳನ್ನು ತಯಾರಿಸುತ್ತಿರುವುದಲ್ಲದೆ ಆಧುನಿಕ ರೀತಿಯ ಕಲಾ ಪ್ರಕಾರಗಳ ಶಿಲ್ಪಗಳನ್ನು ತಯಾರಿಸುತ್ತಿರುವುದು ಗಮನಾರ್ಹ ಅಂಶ. ದೇವಸ್ಥಾನಗಳ ನಿರ್ಮಾಣಕ್ಕೆ ಬೇಕಾದ ಹಾಗೆ ಆಗಮಶಾಸ್ತ್ರವನ್ನು ಅನುಸರಿಸಿ ದೇವರ ವಿಗ್ರಹಗಳು ಮತ್ತು ದೇವಸ್ಥಾನಕ್ಕೆ ಬೇಕಾದ ಉಪಕರಣಗಳನ್ನು ತಯಾರಿಸುತ್ತಿದ್ದಾರೆ. ಸಣ್ಣ ಸಣ್ಣ ಮೂರ್ತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ರಚನೆಗಳನ್ನು ಮಾಡಲಾಗುತ್ತದೆ. ಶಿಲ್ಪಕಲೆಯನ್ನು ಕಲಿಯಲು ಬಯಸಿದವರಿಗೆ ಇಲ್ಲಿ ಮಾರ್ಗದರ್ಶನವೂ ಸಿಗುತ್ತದೆ. ಇಲ್ಲಿ ಸುಮಾರು 15 ಜನರು ಕೆಲಸ ಮಾಡುತ್ತಿದ್ದು ಆಧುನಿಕ ಯಂತ್ರಗಳನ್ನು ಕೆತ್ತನೆಗಳಲ್ಲಿ ಬಳಸಿಕೊಳ್ಳಲಾಗುತ್ತಿದೆ. ಹೊರಗಿನಿಂದ ತಂದ ಯಂತ್ರಗಳೊಂದಿಗೆ ಸ್ವತಃ ಇವರೇ ತಂತ್ರಜ್ಞಾನ ಅಧ್ಯಯನ ಮಾಡಿ ಯಂತ್ರ ತಯಾರಿಸಿರುವುದು ವಿಶೇಷ ಸಂಗತಿ. ಈ ಕಲೆ ಉಳಿಸ್ಬೇಕಂಥೇಳಿ ನಾವು ಕಳೆದ 1988ರಲ್ಲಿ ದೇವಿ ಹ್ಯಾಂಡಿಕ್ರಾಫ್ಟ್ಸ್ ಅಂತೇಳಿ ಸಂಸ್ಥೆಯನ್ನು ಕಟ್ಟಿ, ತದನಂತರ ನಮ್ಮ ತಂದೆಯ ಹೆಸರಿಂದ ಬಿಕ್ಕು ಗುಡಿಗಾರ ಕಲಾ ಕೇಂದ್ರ ಅಂಥೇಳಿ ಮಾಡಿ ಈ ಕಲೆಯನ್ನು ಮುಂದುವರಿಸಬೇಕಂಥೇಳಿ ರಿಸರ್ಚ್ ಸೆಂಟ್ರು ಮತ್ತು ಟ್ರೈನಿಂಗ್ ಸೆಂಟ್ರು ನಾವು ಶುರು ಮಾಡಿದ್ವಿ. ಗುಜರಾತ್ ಸ್ವಾಮಿನಾರಾಯಣ ದೇವಸ್ಥಾನದ ವರ್ಕು 2000ನೇ ಇಸ್ವಿಯಲ್ಲಿ ಮಾಡಿದಾಗ ಅಲ್ಲಿಂದ ನಮಗೆ ವಿದೇಶದ ದೇವಸ್ಥಾನದ ಆರ್ಡರ್ಸು ಸಿಗ್ತದೆ. ಆ ಆರ್ಡರ್ನಿಂದ ಬೇಕಷ್ಟು ನಮಗೆ ಪ್ರಚಾರಗಳು ಮತ್ತು ಬೇರೆ ಬೇರೆ ಮಾಧ್ಯಮದಲ್ಲಿ ಮಾಡಲಿಕ್ಕೆ ಅವಕಾಶಗಳು ಸಿಗ್ತದೆ. ಇಲ್ಲಿ ರಚನೆಯಾದ ಕಲಾಕೃತಿಗಳು ರಾಜ್ಯ ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲೂ ಮನ್ನಣೆ ಗಳಿಸಿವೆ. ಅಮೆರಿಕಾದ ನ್ಯೂಜೆರ್ಸಿಯ ಇಸ್ಕಾನ್ ಮಂದಿರ ಮತ್ತು ಸ್ವಾಮಿ ನಾರಾಯಣ ಮಂದಿರ, ಆಸ್ಟ್ರಿಯಾ ದೇಶದ ವಿದೇಶಾಂಗ ಮಂತ್ರಾಲಯದಲ್ಲಿರುವ ಮಹಾಭಾರತದ ಪ್ಯಾನೆಲ್ಗಳು ವಿದೇಶಗಳಲ್ಲಿ ಕಂಡುಬರುವ ಪ್ರಮುಖ ಕಲಾಕೃತಿಗಳಾಗಿವೆ. ಗುಜರಾತ್, ಗೋವಾ, ಪುಣೆ ಮೊದಲಾದ ಕಡೆಗಳಲ್ಲೂ ಇವರ ಕಲೆಯನ್ನು ಕಾಣಬಹುದು. ಕಲೆಗೆ ಪ್ರಸಿದ್ಧವಾದ ಈ ಕಲಾ ಕೇಂದ್ರಕ್ಕೆ ದೇಶದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಕಲಾ ವಿದ್ಯಾರ್ಥಿಗಳು ಸಂಶೋಧನೆಗೆ ಮತ್ತು ಅಧ್ಯಯನಕ್ಕೆ ಭೇಟಿ ನೀಡಿದ್ದು ಇವರ ಸಾಧನೆಗಳನ್ನು ಗುರುತಿಸಿದ್ದಾರೆ. ಕ್ಯಾಮೆರಾ ಪರ್ಸನ್ ಭಾವನಾ ಜೊತೆ ವಿಶ್ವದರ್ಶನ ನ್ಯೂಸ್ ಟೈಮ್ ಯಲ್ಲಾಪುರ. ಇವಿಷ್ಟು ಈ ವಾರದ ಸುದ್ದಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.